ಕನಕದಾಸರು ತಮ್ಮ ಹರಿಭಕ್ತಿ ಸಾರದ 7ನೇ ಪದ್ಯದಲ್ಲಿ ಭಗವಂತನನ್ನು ಈ ರೀತಿ ಕೊಂಡಾಡ್ತಿದ್ದಾರೆ. ವೇದಗೋಚರ ವೇದಗೋಚರ ವೇಣುನಾದ ವಿನೋದ ಮಂದರ ಶೈಲಧರ ಮಧುಸೂದನ ಅಚ್ಯುತ ಕಂಸವ ದಾನವರಿಪು ಮಹಾಮಹಿಮಾ ಯಾದವೇಂದ್ರ ಯಶೋದನಂದನ ನಾದ ಬಿಂದು ಕಳಾತಿಶಯ ಪ್ರಹ್ಲಾದ ರಕ್ಷಕ ವರದ ರಕ್ಷಿಸು ನಮ್ಮನು ಅನವರತ ನಮ್ಮನು ರಕ್ಷಿಸು ಅನವರತ. ವೇದಗೋಚರ ಅಂದ್ರೆ ಸಕಲ ವೇದಗಳಿಗೂ ಗೋಚರನಾಗಿರುವವನು, ವೇದ ವಾಂಗ್ಮಯಕ್ಕೂ ಮೀರಿದವನು ಅಂತ ಅರ್ಥ. ವೇಣುನಾದ ವಿನೋದ, ವೇಣುನಾದದಿಂದ ಎಲ್ಲರಿಗೂ ವಿನೋದವನ್ನು ಉಂಟು ಮಾಡಿದವನು. ಮಂದರ ಶೈಲಧರ, ಸಮುದ್ರ ಮಥನದ ಕಾಲದಲ್ಲಿ ಕೂರ್ಮಾವತಾರ ತಾಳಿ ಮುಳುಗುತ್ತಿರುವ ಮಂದರ ಪರ್ವತವನ್ನು ಮುಳುಗದಂತೆ ಎತ್ತಿ ಹಿಡಿದವನು. ಮಧುಸೂದನ, ಮಧುವೆಂಬ ದೈತ್ಯನನ್ನು ಸಂಹಾರ ಮಾಡಿದವನು. ಅಚ್ಯುತ, ಚ್ಯುತಿಯೇ ಇಲ್ಲದವನು, ನಾಶವಿಲ್ಲದವನು. ಕಂಸದಾನವರಿಪೂ, ದಾನವ ಗುಣದ ಕಂಸನಿಗೆ ವೈರಿಯಾದವನು, ಆತನನ್ನು ಸಂಹಾರ ಮಾಡಿದವನು. ಮಹಾಮಹಿಮಾ, ಮಹಿಮಾನ್ವಿತನಾದವನು. ಯಾದವೇಂದ್ರ, ಯಾದವರಿಗೆ ಶ್ರೇಷ್ಠನಾದವನು. ಯಶೋದೆನಂದನ, ಯಶೋದೆಯ ಮಗನು. ನಾದ ಬಿಂದು ಕಳಾತಿಶಯ, ನಾದ ಬಿಂದು ಕಳೆಯಿಂದ ಶೋಭಿಸುವನು. ಪ್ರಹ್ಲಾದ ರಕ್ಷಕ, ಭಕ್ತಾಗ್ರೇಸರ ಪ್ರಹ್ಲಾದನನ್ನು ಕಾಪಾಡಿದವನು. ವರದ, ಸಕಲರಿಗೂ ವರದ ಹಸ್ತನಾಗಿರುವವನು. ಅಂತಹ ಓ ಭಗವಂತನೇ, ನಮ್ಮನ್ನು ಎಂದೆಂದಿಗೂ ಕಾಪಾಡುತ್ತಿರು ಎಂಬುದಾಗಿ ಕನಕದಾಸರು ಪ್ರಾರ್ಥಿಸಿಕೊಳ್ಳುತ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸ್ವಸ್ತಿ.